ಇವತ್ತು ನಮ್ಮ ಹತ್ರ ಇದೆ ರಿಯಲ್ಮಿ ಬ್ರ್ಯಾಂಡ್ ನ ಕಡೆಯಿಂದ ನ್ಯೂ ಸ್ಮಾರ್ಟ್ ಫೋನ್ ರಿಯಲ್ಮಿ P3 Pro. ಈ ಫೋನ್ ಅಲ್ಲಿ ಯುನೀಕ್ ಗ್ಲೋ ಬ್ಯಾಕ್ ಡಿಸೈನ್ ಇದೆ. ಇದರ ಕ್ಯಾಮೆರಾದಲ್ಲಿ ಸೋನಿ ಸೆನ್ಸರ್ ನ ಕೊಟ್ಟಿದ್ದಾರೆ. 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ. ಹಾಗೆ ಇದರಲ್ಲಿ IP68 ಮತ್ತು IP69 ನ ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ ಬಂದು ನಿಮ್ಗೆ 25,000 ಒಳಗಡೆನೆ ಸಿಗುತ್ತೆ. ಈ ವಿಡಿಯೋಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್ ಏನು ಅಂತ ನಾನು ಹೇಳ್ತೀನಿ. ಹಾಗೆ ಈ ಫೋನ್ ನೀವು ತಗೋಬಹುದಾ ಬೇಡವಾ ಅಂತಾನು ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ಬಂದು ನಮ್ಗೆ ರಿಯಲ್ಮಿ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 3 ಶಾಪ್ಸ್ ಇದಾವೆ. ನೀವೇನಾದ್ರೂ ಹೊಸ ಟಿವಿ, ಲ್ಯಾಪ್ಟಾಪ್, ಫೋನ್ ತಗೋಬೇಕು ಅಂತ ಇದ್ರೆ ನಿಮ್ಗೆ ಹತ್ರ ಆಗೋ ಶಾಪ್ ಹತ್ರ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ಸ್ ಮತ್ತೆ ಆಫರ್ಸ್ ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಫೋನ್ ನ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಬಾಕ್ಸ್ ಇದೇ ರೀತಿ ಇರುತ್ತೆ. ಯೆಲ್ಲೋ ಕಲರ್ ಅಲ್ಲಿ ಇದೆ. ಇದನ್ನ ನಾವು ಓಪನ್ ಮಾಡ್ತಾ ಇದ್ದಂಗೆ ಈ ಬಾಕ್ಸ್ ಅಲ್ಲಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಸಿಗುತ್ತೆ. ಹಾಗೆ ಈ ಬಾಕ್ಸ್ ಅಲ್ಲಿ ನಮ್ಗೆ ಫೋನ್ ಸಿಗುತ್ತೆ. ಕೊನೆಯದಾಗಿ ಇದರ ಕೆಳಗಡೆ 80 ವ್ಯಾಟ್ ಸೂಪರ್ ವೋಕ್ ಚಾರ್ಜಿಂಗ್ ಅಡಾಪ್ಟರ್ಸ್ ಕೊಟ್ಟಿದ್ದಾರೆ. ಟೈಪ್ ಎ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ನೆಕ್ಸ್ಟ್ ಈ ಫೋನ್ ನ ಡಿಸೈನ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಪಾಲಿಕಾರ್ಬೊನೇಟ್ ಬ್ಯಾಕ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದರ ಫ್ರೇಮ್ ಕೂಡ ಪಾಲಿಕಾರ್ಬೊನೇಟ್ ಇಂದ ಮಾಡಲಾಗಿದೆ, ಆದ್ರೆ ಇದು ಗ್ಲಾಸಿ ಫಿನಿಶಿಂಗ್ ನ ಹೊಂದಿದೆ. ಇದರ ಬ್ಯಾಕ್ ಅಲ್ಲಿ ನೆಬುಲಾ ಡಿಸೈನ್ ಇದೆ. ಹಾಗೆ ಇದರಲ್ಲಿ ಲುಮಿನಾಸ್ ಕಲರ್ ಚೇಂಜಿಂಗ್ ಬ್ಯಾಕ್ ಇದೆ. ಇದು ಏನಾಗುತ್ತೆ ಅಂತ ಅಂದ್ರೆ ಇದರ ಬ್ಯಾಕ್ ಸೈಡ್ ಮೇಲೆ ಏನಾದ್ರೂ ಲೈಟ್ ಎಫೆಕ್ಟ್ ಬಿತ್ತು ಅಂತ ಅಂದ್ರೆ ಇದರ ಕಲರ್ ಚೇಂಜ್ ಆಗುತ್ತೆ, ಅಂದ್ರೆ ಸ್ವಲ್ಪ ಗ್ಲೋ ಆಗುತ್ತೆ. ಈಗ ನಾನು ತೋರಿಸ್ತಿದ್ದೀನಿ ಅಲ್ವಾ, ಇದೇ ತರ ಇದು ಗ್ಲೋ ಆಗುತ್ತೆ. ಇದರ ಮೇಲೆ ಹೆವಿ ಲೈಟ್ ಬಿದ್ರೆ ಮಾತ್ರ ಇದು ಗ್ಲೋ ಆಗುತ್ತೆ. ನಾರ್ಮಲ್ ಲೈಟ್ ಬಿತ್ತು ಅಂತಂದ್ರೆ ಏನೂ ಆಗೋದಿಲ್ಲ. ಇವೆಲ್ಲ ಜಸ್ಟ್ ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೇ. ಇದನ್ನ ನೋಡಿ ನೀವು ಫೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಈ ಗ್ಲೋ ಡಿಸೈನ್ ನ ಬಿಟ್ಟು ಫೋನ್ ಬಗ್ಗೆ ನಾವು ಮಾತಾಡೋದಾದ್ರೆ ಫೋನ್ ಡಿಸೈನ್ ನಿಜ ತುಂಬಾ ಚೆನ್ನಾಗಿದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್ ಬೀಳೋದಿಲ್ಲ. ಇದರ ಕ್ಯಾಮೆರಾ ಮಾಡ್ಯೂಲ್ ಸರ್ಕ್ಯುಲರ್ ಆಗಿದೆ. ಇದು ಸ್ವಲ್ಪ ದಪ್ಪ ಇದೆ. ಫೋನ್ ನ ಕೆಳಗೆ ಇಟ್ಟಾಗ ಫಸ್ಟ್ ಕ್ಯಾಮ್ರಾನೇ ಟಚ್ ಆಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಹಾಗೆ ಫೋನ್ ಕ್ವಾಡ್ ಕವರ್ಡ್ ಆಗಿರೋದ್ರಿಂದ ಫೋನ್ ಕೈಯಿಂದ ಬೀಳೋ ತುಂಬಾ ಚಾನ್ಸಸ್ ಇದಾವೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿನೇ ಫೋನ್ ನ ಯೂಸ್ ಮಾಡಬೇಕು. ಹಾಗೆ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಫೀಲ್ ಸಿಗುತ್ತೆ. ಬ್ಯಾಕ್ ಕವರ್ ಹಾಕಿದಾಗ ಇದರ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಕ್ ಕವರ್ ಹಾಕಿಲ್ಲ ಅಂತಂದ್ರೆ ಗ್ರಿಪ್ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಹಾಗೆ ಈ ಫೋನ್ ಬಂದು 3 ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ. ಈಗ ನಮ್ಮ ಹತ್ರ ಇರೋದು ನೆಬುಲಾ ಗ್ರೀನ್. ಈ ಕಲರ್ ವೇರಿಯಂಟ್ ಅಲ್ಲಿ ಅಷ್ಟೇ ನಿಮ್ಗೆ ಗ್ಲೋ ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಬೇರೆ ಕಲರ್ ವೇರಿಯಂಟ್ ಅಲ್ಲಿ ಸಿಗೋದಿಲ್ಲ. ಇನ್ನು ಬೇರೆ ಬೇರೆ ಕಲರ್ಸ್ ಯಾವುದು ಅಂತ ಅಂದ್ರೆ ಗ್ಯಾಲಕ್ಸಿ ಪರ್ಪಲ್ ಹಾಗೆ ಸ್ಯಾಟನ್ ಬ್ರೌನ್. ಈ 2 ಫೋನ್ಸ್ ಅಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಈ 3 ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ. ನನ್ಗಂತೂ ಈ ನೆಬುಲಾ ಗ್ರೀನ್ ಕಲರ್ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ 193 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.99 ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಅಲ್ಲಿ 6000 mAh ಬಿಗ್ ಬ್ಯಾಟರಿ ಇದೆ. ಆದ್ರೂ ಇದರ ವೆಯ್ಟ್ ಹಾಗೆ ಥಿಕ್ನೆಸ್ ತುಂಬಾ ಕಡಿಮೆ ಇದೆ. ಇದನ್ನ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ ಅಂತ ನಮ್ಗೆ ಏನೋ ಫೀಲ್ ಆಗೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ. USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಮೈಕ್ರೋಫೋನ್ ಇದೆ. ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡಿ ನೋಡೋದಾದ್ರೆ ಇದರಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದರಲ್ಲಿ ನಾವು 2 ಸಿಮ್ ನ ಹಾಕಿ ಯೂಸ್ ಮಾಡಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಹಾಗೆ ಖಾಲಿ ಇದೆ. ಈ ಫೋನ್ ನ ಮೇಲೆ ಮೈಕ್ರೋಫೋನ್ಸ್ ಇದಾವೆ ಹಾಗೆ ಸ್ಪೀಕರ್ ಇದೆ. ಹಾಗೆ ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಲೌಡ್ ಆಗಿದೆ, ಜೋರಾಗಿ ಡೀಟೇಲ್ ಆಗಿ ಕೇಳಿಸುತ್ತೆ.
ಹಾಗೆ ಈ ಫೋನ್ಗೆ IP66, IP68 ಹಾಗೂ IP69 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದನ್ನ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಹೈ ಪ್ರೆಷರ್ ನೀರನ್ನು ಹಾಕಬಹುದು. ಫೋನ್ಗೆ ಏನು ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.83 ಇಂಚಸ್ 1.5K ಕ್ವಾಡ್ ಕರ್ವ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಇದರ ಸ್ಮೂತ್ನೆಸ್ ಚೆನ್ನಾಗಿದೆ. ಇದರ ಡಿಸ್ಪ್ಲೇ ಪ್ರೀಮಿಯಂ ಆಗಿದೆ. ಇದರಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ನೋಡೋದಕ್ಕೆ ಫ್ಲಾಟ್ ಡಿಸ್ಪ್ಲೇ ಅಂತ ಅನ್ಸುತ್ತೆ. ಆದ್ರೆ ಟಚ್ ಮಾಡಿದಾಗ ಕರ್ವ್ ಡಿಸ್ಪ್ಲೇ ಅಂತ ಫೀಲ್ ಆಗುತ್ತೆ. ಹೋಲ್ಡ್ ಮಾಡಿದಾಗ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 7i ನ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಡಿಸ್ಪ್ಲೇ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರಲ್ಲಿ 1200 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಹಾಗೆ 1500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ವಿಸಿಬಲ್ ಆಗಿದೆ. ಹಾಗೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಗಳು ಕೂಡ ಚೆನ್ನಾಗಿದಾವೆ. ಇದರ ವಿವಿಂಗ್ ಆಂಗಲ್ ಚೆನ್ನಾಗಿದೆ. ಕಲರ್ಸ್ ಕೂಡ ಚೆನ್ನಾಗಿದೆ. ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ 4K ವಿಡಿಯೋಸ್ ನ ನೋಡಬಹುದು. ಆದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ HDR ನ ಸಪೋರ್ಟ್ ಇಲ್ಲ. ವೈಡ್ ವೈನ್ L1 ಸಪೋರ್ಟ್ ಇದೆ ಅಷ್ಟೇ. ಇದರ ಕಲರ್ಸ್ ಕಾಂಟ್ರಾಸ್ಟಿ ಆಗಿದೆ. ಹಾಗೆ ಇದರಲ್ಲಿ ಪಂಚೋಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ಸ್ ತುಂಬಾ ಕಡಿಮೆ ಇದೆ. 1.6 mm ಅಲ್ಟ್ರಾ ಥಿನ್ ಬೆಸಲ್ಸ್ ಇದೆ. ಬೆಸಲ್ಸ್ ಇದೆ ಅಂತ ಫೀಲ್ ಆಗೋದಿಲ್ಲ. ಓವರ್ ಆಲ್ ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ 6050 mm² ಏರೋಸ್ಪೇಸ್ VC ಕೂಲಿಂಗ್ ಸಿಸ್ಟಮ್ ಇದೆ. ಇದರಲ್ಲಿ 8,28,000 ಪ್ಲಸ್ AnTuTu ಸ್ಕೋರ್ ಇದೆ. 87% CPU ಥ್ರಾಟಲ್ ಇದೆ. LPDDR4X RAM ಸಿಗುತ್ತೆ. UFS 3.1 ನ ಸ್ಟೋರೇಜ್ ಸಿಗುತ್ತೆ. ಇದರ ರೀರೈಟ್ ಸ್ಪೀಡ್ ಕೂಡ ಚೆನ್ನಾಗಿದೆ. ಹಾಗೆ ಈ ಫೋನ್ ಗೇಮಿಂಗ್ ಸೆಂಟ್ರಿಕ್ ಫೋನ್ ಆಗಿದೆ. ಹೆವಿ ಗೇಮ್ಸ್ ನ ಆರಾಮಾಗಿ ಆಡಬಹುದು. ಹಾಗೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಈ ಫೋನ್ ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಹಾಗೆ ಗೇಮ್ಸ್ ಆಡುವಾಗ ಸ್ಟಾರ್ಟಿಂಗ್ ಅಲ್ಲಿ 90 FPS ಬರುತ್ತೆ. ಆದ್ರೆ ಗೇಮ್ಸ್ ಆಡ್ತಾ ಇದ್ದಂಗೆ ಇದರ FPS ತುಂಬಾ ಡ್ರಾಪ್ ಆಗುತ್ತೆ. 58, 55, 52 FPS ವರೆಗೂ ಇದು ಡ್ರಾಪ್ ಆಗುತ್ತೆ. ಅಂದ್ರೆ ಇದರ FPS ಸ್ಟೇಬಲ್ ಆಗಿಲ್ಲ. ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಇದು ಒಂದು ಇಷ್ಟ ಆಗಿಲ್ಲ ನಂಗೆ. ಯಾಕಂದ್ರೆ 90 FPS ಏನೋ ಅನ್ಲಾಕ್ ಆಗಿದೆ. ಆದ್ರೆ ಇದು ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿ ಇರೋದಿಲ್ಲ. 25,000 ಒಳಗಡೆ ಇದೊಂದು ಬೆಸ್ಟ್ ಗೇಮಿಂಗ್ ಫೋನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಗೇಮಿಂಗ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಗಳು ಸಿಗುತ್ತೆ ಗೇಮಿಂಗ್ ಗೋಸ್ಕರ. ಎಕ್ಸಾಂಪಲ್ ರಿಯಲ್ಮಿ ನಾರ್ಜೋ 70 ಟರ್ಬೋ. ಇದು ನಮ್ಗೆ 16,000 ರಿಂದ 17,000 ಒಳಗಡೆನೆ ಸಿಗುತ್ತೆ. ಈ ಫೋನ್ ಗಿಂತ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗೆ 17,000 ಫೋನ್ ಅಲ್ಲೇ ಸಿಗುತ್ತೆ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಟೆಂಪರೇಚರ್ ವೇರಿಯೇಷನ್ ಹಾಗೆ ಬ್ಯಾಟರಿ ಡ್ರೈನ್ ನ ಚೆಕ್ ಮಾಡಿದೆ. ಈ ಫೋನ್ ಸ್ವಲ್ಪ ಓವರ್ ಹೀಟ್ ಆಯ್ತು. ಈ ಫೋನ್ 5 to 6% ಬ್ಯಾಟರಿ ಡ್ರೈನ್ ಆಯ್ತು. 10 to 15% ಟೆಂಪರೇಚರ್ ವೇರಿಯೇಷನ್ ಆಯ್ತು. 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ಹೀಟ್ ಆಯ್ತು. ಹಾಗೆ ಇದರಲ್ಲಿ ಗೇಮಿಂಗ್ ಗೋಸ್ಕರ GT ಮೋಡ್ ಕೂಡ ಸಿಗುತ್ತೆ. ಇದನ್ನ ಆನ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆದ್ರೆ ಈ ಫೋನ್ ಅಲ್ಲಿ 90 FPS ಗೇಮಿಂಗ್ ಸ್ಟೇಬಲ್ ಆಗಿ ಇರೋದಿಲ್ಲ. FPS ಡ್ರಾಪ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. ರಿಯಲ್ಮಿ UI 6.0 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ಗೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ 2 to 3 years ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಇದರ UI ಅಲ್ಲಿ ಯಾವುದೇ ಆಡ್ಸ್ ಗಳು ಬರೋದಿಲ್ಲ. ಆದ್ರೆ ಇದರಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರುತ್ತೆ. ಇವುಗಳನ್ನ ನೀವು ಡಿಸೇಬಲ್ ಮಾಡೋದೇ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೆಟರ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಕೂಡ ಬರುತ್ತೆ. ಇದನ್ನ ನೀವು ಅನ್ಇನ್ಸ್ಟಾಲ್ ಮಾಡಬಹುದು. ಹಾಗೆ ಈ ಫೋನ್ ಅಲ್ಲಿ ಆಪ್ಸ್ ಗಳು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅಲ್ಲಿ ಅನಿಮೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ಇದರ UI ಸ್ವಲ್ಪ ಮಟ್ಟಿಗೆ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ ಆಪ್ಷನ್ಸ್ ಗಳು ಕೂಡ ಸಿಗುತ್ತೆ. ಜೊತೆಗೆ ಸ್ವಲ್ಪ AI ಫೀಚರ್ಸ್ ಗಳು ಕೂಡ ಸಿಗುತ್ತೆ. ಪರ್ಸನಲಿ ಇದರ UI ನನ್ಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ನಿಮ್ಗೆ ಇದರ UI ಬಗ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಇದರಲ್ಲಿ ಸೋನಿ ಕಡೆಯಿಂದ IMX 896 ಸೆನ್ಸರ್ ನ ಕೊಟ್ಟಿದ್ದಾರೆ. OIS ನ ಸಪೋರ್ಟ್ ಇದೆ. ಎರಡನೇದು AI ಸೆನ್ಸರ್ ಇದೆ. ಯಾವುದೇ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದರಲ್ಲಿ ಕೊಟ್ಟಿಲ್ಲ. ಇದಿದ್ರೆ ಬೆಟರ್ ಆಗಿ ಇರ್ತಾ ಇತ್ತು. ಹಾಗೆ ಇದರಲ್ಲಿ 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಸಿಗುತ್ತೆ.
ಇದರಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ 4K ಇಲ್ಲ. ಹಾಗೆ ಇದರ ಫೋಟೋಸ್ ಅಲ್ಲಿ 1x 2x 5x ಹಾಗೆ 20x ಝೂಮ್ ಮಾಡಬಹುದು. ಪೋರ್ಟ್ರೇಟ್ ಮೋಡ್ ಅಲ್ಲಿ 1x 2x ಝೂಮ್ ಮಾಡಬಹುದು. ಇದರ ಜೊತೆಗೆ ಸ್ಟ್ರೀಟ್ ಮೋಡ್ ಕೂಡ ಸಿಗುತ್ತೆ. ಇದರಲ್ಲಿ 24mm 48mm ಹಾಗೆ 120mm ಝೂಮ್ ಮಾಡಬಹುದು. ಹಾಗೆ ವಿಡಿಯೋಸ್ ಅಲ್ಲಿ ಕೂಡ 1x 2x 5x ಹಾಗೆ 10x ಝೂಮ್ ಮಾಡಬಹುದು. ಇದರ ಜೊತೆಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಸಿಗುತ್ತೆ. ಫೋಟೋ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಫೋಟೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ, ಡೀಟೇಲ್ಸ್ ಕೂಡ ಚೆನ್ನಾಗಿ ಬರುತ್ತೆ, ಕಲರ್ಸ್ ಕೂಡ ಚೆನ್ನಾಗಿದೆ, ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಹಾಗೆ 1x ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಆದ್ರೆ 2x ಅಲ್ಲಿ ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ 5x ಅಲ್ಲಿ ಡೀಟೇಲ್ಸ್ ಜಾಸ್ತಿ ಕಡಿಮೆ ಆಗುತ್ತೆ. 20x ಅಲ್ಲಿ ಝೂಮ್ ಫೋಟೋಸ್ ಚೆನ್ನಾಗೇ ಇರೋದಿಲ್ಲ. ನೀವು ಝೂಮ್ ಫೋಟೋಸ್ ತೆಗೆಯೋದಕ್ಕೆ ಹೋಗ್ಬೇಡಿ, ನಿಜ ಚೆನ್ನಾಗಿ ಬರೋದಿಲ್ಲ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಫೇಸ್ ಶಾರ್ಪ್ನೆಸ್ ಕೂಡ ಚೆನ್ನಾಗಿದೆ, ಆದ್ರೆ ಬ್ಯಾಕ್ ಗ್ರೌಂಡ್ ನ ಸರಿಯಾಗಿ ಬ್ಲರ್ ಮಾಡೋದಿಲ್ಲ. ಹಾಗೆ ಲೋ ಲೈಟ್ ಫೋಟೋಸ್ ಗಳು ಕೂಡ ಚೆನ್ನಾಗಿದಾವೆ, ಬ್ರೈಟ್ ಆಗಿ ಬರುತ್ತೆ, ಕಲರ್ಸ್ ಹಾಗೆ ಸ್ಕಿನ್ ಟೋನ್ ಚೆನ್ನಾಗಿದೆ, ಆದ್ರೆ ಡೀಟೇಲ್ ಸ್ವಲ್ಪ ಕಡಿಮೆ ಆಯ್ತು. ಹಾಗೆ ಇದರ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಆದ್ರೆ ಇದರ ಸ್ಟೆಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಇದರಲ್ಲಿನೂ ಕಲರ್ಸ್ ಗಳು ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ. ಇದರ ಪೋರ್ಟ್ರೇಟ್ ಗಳು ಕೂಡ ಚೆನ್ನಾಗಿದಾವೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೆ ಕಲರ್ಸ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಈ ಫೋನ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಲ್ಲ, ಇದರಲ್ಲಿ ಅಲ್ಟ್ರಾ ವೈಡ್ ಟೆಲಿಫೋಟೋ ಕ್ಯಾಮ್ರಾ ಏನು ಸಿಗೋದಿಲ್ಲ. ಆದ್ರೂ ಇದರ ಕ್ಯಾಮ್ರಾ ಚೆನ್ನಾಗಿದೆ, ಕಲರ್ಸ್ ಅಂತೂ ನನಗೆ ಇಷ್ಟ ಆಯ್ತು. ಎಲ್ಲ ಫೋಟೋಸ್ ಗಳು ಹಾಗೆ ವಿಡಿಯೋಸ್ ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಫೋಟೋಸ್ ಕ್ವಾಲಿಟಿ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಸೂಪರ್ ವಾಕ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 53 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 6 to 7 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ ಗಳು ಸಿಗುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಕ್ವಿಕ್ ಆಗಿ ಓಪನ್ ಆಗುತ್ತೆ. ಜೊತೆಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎರಡೂ ಸೆನ್ಸರ್ ಗಳು ಇದರಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಫಾಸ್ಟ್ ಆಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 9 5G ಬ್ಯಾಂಡ್ಸ್ ಗಳು ಸಿಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.3 ಇದೆ, ಡ್ಯುಯಲ್ 4G ಬ್ಯಾಂಡ್ ಸಿಗುತ್ತೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ, ಹಾಗೆ IR ಬ್ಲಾಸ್ಟರ್ ಇಲ್ಲ. ಆದ್ರೆ ಅಗತ್ಯ ಇರೋ ಎಲ್ಲ ಕನೆಕ್ಟಿವಿಟಿಗಳು ಇದರಲ್ಲಿ ಸಿಗುತ್ತೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ, ಕಾಲ್ ಬಂದಾಗ 5G ಇಂದ 4G ಗೆ ಏನು ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 3 ಡಿಫರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್, ಹಾಗೆ 12GB RAM 256GB ಸ್ಟೋರೇಜ್. ಇದರ ಬೇಸ್ ವೇರಿಯಂಟ್ ಗೆ 23,999 ಆಗುತ್ತೆ. ಇದರ ಮಿಡ್ ವೇರಿಯಂಟ್ ಗೆ 24,999 ಆಗುತ್ತೆ. ಹಾಗೆ ಇದರ ಹೈಯರ್ ವೇರಿಯಂಟ್ ಗೆ 26,999 ಆಗುತ್ತೆ. ಹಾಗೆ ಈ ಫೋನ್ ಗೆ 2,000 ರೂಪಾಯಿ ಬ್ಯಾಂಕ್ ಆಫರ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಕೇಳಿದ್ರೆ ಈ ಫೋನ್ ತಗೋಬಹುದು. ಈ ಫೋನ್ ಅಲ್ಲಿ ಡಿಸೈನ್ ಚೆನ್ನಾಗಿದೆ, ಕ್ವಾಡ್ ಕೋರ್ ಡಿಸ್ಪ್ಲೇ ಸಿಗುತ್ತೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದ್ರೆ 90 FPS ಗೇಮಿಂಗ್ ಸ್ಟೇಬಲ್ ಆಗಿಲ್ಲ. ಇದರ ಕನೆಕ್ಟಿವಿಟಿ ಚೆನ್ನಾಗಿದೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಇದರ ಸಾಫ್ಟ್ವೇರ್ ಅಷ್ಟೊಂದು ಚೆನ್ನಾಗಿಲ್ಲ, ಜಾಸ್ತಿ ಅನಿಮೇಷನ್ಸ್ ಇಲ್ಲ. ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಗಿಂತ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜ್ ಗೆ ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ರಿಯಲ್ಮಿ P3 Pro ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬೈ.